ಉತ್ತರ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಆಗಸ್ಟ್ 22 ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಚಲನಚಿತ್ರೋತ್ಸವದಲ್ಲಿ 70ಕ್ಕೂ ಹೆಚ್ಚು ಚಲನಚಿತ್ರಗಳು ಒಂದು ಸಬ್ಮಿಷನ್ ಆಗಿವೆ. ಅವುಗಳ ಒಂದು ಸ್ಕ್ರೀನಿಂಗ್ ಕೆಲಸ ಈಗ ಬರದಿಂದ ಸಾಗಿದೆ. ಇವತ್ತಿನಿಂದ ನಾಳೆ 3 ಗಂಟೆವರೆಗೂ ಒಂದು ಸ್ಕ್ರೀನಿಂಗ್ ಕೆಲಸ ಚಾಲುವಾಗಿರುತ್ತೆ. 3 ಗಂಟೆ ನಂತರ ಅವಾರ್ಡಿಂಗ್ ಫಂಕ್ಷನ್ ಸ್ಟಾರ್ಟ್ ಆಗ್ತದೆ. ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಬೆಳಗಾವಿಯ ಸಂಸದರಾದ ಜಗದೀಶ್ ಶೆಟ್ಟರ್ ಸಾಹೇಬರು ಬಂದರು. ಒಂದು ಬಹಳ ಅದ್ಭುತವಾಗಿ ಈ ಉತ್ತರ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಬೆಳೀಲಿಕ್ಕೆ ಏನು ನಾವು ಸಹಾಯ ಸಹಕಾರಗಳನ್ನು ಸರ್ಕಾರದ ಮಟ್ಟದಲ್ಲಿ ಮಾಡಬೇಕು ಅನ್ನುವಂಥ ವಿಷಯವನ್ನು ಬಹಳ ವಿಸ್ತಾರವಾಗಿ ಧಾರವಾಡದ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಹೇಳಿದ್ದು ಬಹಳ ಅದ್ಭುತವಾಗಿತ್ತು. ಅವ್ರದ್ದು ಒಂದು ಮಾತುಗಳು ನಮಗೆ ಭಾಳ ಒಂದು ಹುಮ್ಮಸ್ಸನ್ನು ಇವತ್ತು ತಂದಿದ್ದಾವೆ. ಯಾಕಂದರೆ ಒಂದು ಜಿಲ್ಲಾಧಿಕಾರಿಗಳಿಗೆ ನಾವು ಆಲ್ರೆಡಿ ಮನವಿಯನ್ನು ಸಹಿತ ಕೊಟ್ಟಿದ್ದೇವೆ. ನಮ್ಮ ಹುಬ್ಬಳ್ಳಿ ಧಾರವಾಡ ಅಥವಾ ಬೆಳಗಾವಿ ಧಾರವಾಡ ನಡುವೆ ಒಂದು 500 ಎಕರೆ ಜಮೀನನ್ನು ಒಂದು ಧಾರವಾಡದಲ್ಲಿ ಒಂದು ಫಿಲ್ಮ್ ಸಿಟಿ ಆಗಲೇಬೇಕು ಅನ್ನುವಂಥ ನಾವು ಒಂದು ಒತ್ತಾಯವನ್ನು ಸರ್ಕಾರಕ್ಕೆ ಮಾಡ್ತಾಯಿದ್ದೀವಿ. DK ಶಿವಕುಮಾರ್ ಅವರಿಗೆ ಸಹಿತ ಒಂದು ಮನವಿಯನ್ನು ಸಲ್ಲಿಸಿದ್ದೇವೆ. ಇನ್ನೂ ಮುಂಬರುವ ದಿನಗಳಲ್ಲಿ ಈ ಒಂದು ಕಾರ್ಯಕ್ರಮ ಮುಗಿದ ನಂತರ ನಮ್ಮ ಒಂದು ಉತ್ತರ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಎಲ್ಲ ಒಂದು ನಿಯೋಗವನ್ನು ಕರೆದುಕೊಂಡು ನಾವು ಮಾನ್ಯ DK ಶಿವಕುಮಾರ್ ಅವರಿಗೆ ಭೇಟಿಯಾಗಿ ಒಂದು ನಮ್ಮ ಭಾಗದಲ್ಲಿರ್ತಕ್ಕಂಥ ಕಲಾವಿದರಿಗೆ, ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಹಾಗೂ ಎಲ್ಲ ತಂತ್ರಜ್ಞರಿಗೆ ಒಂದು ಒಳ್ಳೆಯ ಒಂದು ಫಿಲ್ಮ್ ಸಿಟಿಯನ್ನು ನಿರ್ಮಾಣ ಮಾಡಿ ಕೊಡ್ರಿ ಅಂತೇಳಿ ನಾವು ಒಂದು ಹಕ್ಕು ಒತ್ತಾಯವನ್ನು ಮಾಡ್ತೀವಿ. ಇದ್ರ ಜೊತೆಗೆ ನಮ್ಮ ಒಂದು ಮಂಡಳಿಯಲ್ಲಿ ಬಿಡುಗಡೆ ಆಗುವಂಥ ಚಲನಚಿತ್ರಗಳಿಗೆ ಸರ್ಕಾರದಿಂದ ನೀಡ್ತಕ್ಕಂಥ ಸಬ್ಸಿಡಿಯಲ್ಲಿ ಒಂದು 50% ಸಬ್ಸಿಡಿಯನ್ನು ನಮ್ಮ ಉತ್ತರ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಚಿತ್ರಗಳಿಗೆ ನೀಡ್ರಿ ಅನ್ನುವಂಥ ಒಂದು ನಾವು ಹಕ್ಕೊತ್ತಾಯನ್ನು ಸಹಿತ ಮಾಡ್ತಾಯಿದ್ದೀವಿ. ಈ ಒಂದು ಚಲನಚಿತ್ರೋತ್ಸವವನ್ನು ಪ್ರತಿ ವರ್ಷ, ಈಗ ಈ ವರ್ಷ ನಾವು ಧಾರವಾಡದಲ್ಲಿ ಮಾಡಿದ್ದೀವಿ, ಮುಂದಿನ ವರ್ಷ ಬೆಳಗಾವಿ ಜಿಲ್ಲೆಯಲ್ಲಿ ಮಾಡ್ತೀವಿ, ಅದರ ನಂತರ ಬಾಗಲಕೋಟೆ ಜಿಲ್ಲೆಯಲ್ಲಿ ಮಾಡ್ತೀವಿ. ಹೀಗೆ ಪ್ರತಿ ವರ್ಷ ನಮ್ಮ ಉತ್ತರ ಕರ್ನಾಟಕ ಭಾಗ ಅಂತಲ್ಲದೆ ಇಡೀ ಕರ್ನಾಟಕದಾದ್ಯಂತ ಪ್ರತಿಯೊಂದು ಜಿಲ್ಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಅಜೆಂಡಾವನ್ನು ಸಹಿತ ನಾವು ಹೊಂದಿದ್ದೇವೆ. ಇದ್ರ ಜೊತೆಗೆ ನಮ್ಮ ಭಾಗದಲ್ಲಿ ನಮ್ಮ ಒಂದು ಉತ್ತರ ಕರ್ನಾಟಕ ಚಲನಚಿತ್ರ ಮಂಡಳಿಯಲ್ಲಿ ಏನು ನಿರ್ಮಾಪಕರು ನೋಂದಣಿ ಆಗ್ತಾರೆ ಅವರ ಒಂದು ಬೆನ್ನೆಲುಬಾಗಿ ಅವರ ಚಿತ್ರಗಳೇನು ರೆಡಿ ಮಾಡ್ತಾರೆ ಅವು ಬಿಡುಗಡೆ ಸಹಿತ ನಮ್ಮ ಉತ್ತರ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಒಂದು ಹೆಗಲಿಗೆ ಹೊತ್ತುಕೊಂಡು ಮುಂಬರುವ ದಿನಗಳಲ್ಲಿ ಅವರ ಒಂದು ಕನಸನ್ನು ಸಾಕಾರಗೊಳಿಸ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ನನ್ನ ಹೆಸರು ಮಂಜುನಾಥ್ ಹಾಗೇದಾರ್, ಉತ್ತರ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು ಸರ್. ನೋಡಿ, ಇಲ್ಲಿ ಉತ್ತರ ಕರ್ನಾಟಕದ ವಾಣಿಜ್ಯ ಚಲನಚಿತ್ರ ಮಂಡಳಿ ಏನಿವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸಮಾರಂಭ ಮಾಡ್ತಾಯಿದೆ. ಇದು ನನಗೆ ತುಂಬ ಸಂತೋಷ ತಂದಿದೆ. ಯಾಕಂತಂದರೆ ನನಗೊಂದು ಅವಾರ್ಡ್ ಕೊಡ್ತಾರಂತ ಅಷ್ಟೇ ಅಲ್ಲ, ಆದರೆ ನಾನು ಏನು ತಿಳ್ಕೊತಾ ಇದ್ದೇನೆ ಅಂತಂದರೆ ಧಾರವಾಡಕ್ಕೆ ಒಂದು ಇತಿಹಾಸ ಇದೆ, ಒಂದು ಸಾಂಸ್ಕೃತಿಕ ಹಿನ್ನೆಲೆ ಇದೆ. ಇದರ ಇತಿಹಾಸ ಅಂತಂದರೆ ಸಾಹಿತ್ಯ, ಸಂಗೀತ, ನಾಟಕ, ಬರವಣಿಗೆ. ನೀವು ವಿಚಾರ ಮಾಡಿ, ಕುವೆಂಪು ಅವರು, ಒಂದು ನಮ್ಮ ಬೇಂದ್ರೆ, ಕಣ್ವಿ, ಚಂಪಾ ಪಾಟೀಲ್, ಅನೇಕ ಇಂಥ ದೊಡ್ಡ 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 ಮಹಿಮೆಗಳು ಈ ನಮ್ಮ ಮಣ್ಣಿನಲ್ಲಿ ಹುಟ್ಟಿದ್ದಾರೆ. ಸಂಗೀತ ಭೀಮ್ಸೇನ್ ಜೋಶಿ, ಮಲ್ಲಿಕಾರ್ಜುನ್ ಮನ್ಸೂರ್, ಗಂಗೂಬಾಯಿ ಹಾನಗಲ್, ಮತ್ತು ಬಾಲೆ ಖಾನ್, ಆಮೇಲೆ ನಮ್ಮ ಬಸವರಾಜ್ ರಾಜ್ಗುರು, ಇವರು ಇಡೀ ಒಂದು ದೇಶ ಬಗ್ಗೆ ನಮ್ಮ ಅಂದರೆ ಇದು ಧಾರವಾಡಕ್ಕೆ ಒಂದು ರಾಜಧಾನಿ ಅಂತಿದ್ರು, ಏನು ನಮ್ಮ ಸಾಂಸ್ಕೃತಿಕ ರಾಜಧಾನಿ ದೇಶದ. ಆದ್ದರಿಂದ ನನ್ನ ಅನಿಸಿಕೆ ಏನಿದೆ ಅಂತಂದರೆ ಈ ಉತ್ತರ ಕರ್ನಾಟಕದ ಫಿಲ್ಮ್ ಚೇಂಬರ್ ಏನಿದೆ ಇದು ಒಂದು ಪ್ರತಿ ವರ್ಷ ಏನು ಮಾಡ್ತಾಯಿದ್ದಾರೆ, ಇಲ್ಲಿ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಈ ಸಂಸ್ಕೃತಿ, ಇತಿಹಾಸ, ಆಮೇಲೆ ಸಾಮಾಜಿಕ ಬದಲಾವಣೆ, ಆರ್ಥಿಕ ಬದಲಾವಣೆ, ಇದರ ಭವಿಷ್ಯ, ಇದರ ಹಿನ್ನೆಲೆ, ಯಾಕೆ ಇಷ್ಟು ರೈಟರ್ಸ್ ಹುಟ್ಕೊಂಡ್ರು, ಯಾಕಿಷ್ಟು ಇಲ್ಲಿ ಸಂಗೀತ ಹುಟ್ಟು, ಯಾಕೆ ಇಲ್ಲಿ ಸಾಹಿತ್ಯ ಹುಟ್ಟು, ಇದಕ್ಕೇನಾದರೂ ಮಣ್ಣಿಗೆ ಇರಬೇಕಲ್ಲ. ಆ ಮಣ್ಣಿಲ್ಲಿದೆ, ಆ ಮಣ್ಣಿಲ್ಲಿದೆ. ಯಾಕಂತಂದರೆ ನಾನು ಇಲ್ಲಿ ಹುಟ್ಟು ಬೆಳೆದವನು, ಇಲ್ಲಿ ರೊಟ್ಟಿ ತಿನ್ನವನು, ಇಲ್ಲಿ ಜೋಳದ ರೊಟ್ಟಿ ತಿಂದು, ಬದನೆಕಾಯಿ ಪಲ್ಯ, ಉಸುಳಿ ತಿಂದು, ಕವಳೆ ಹಣ್ಣು ಹರಿದು, ಕೆರೆಯೊಳಗೆ ಈಶಾಡಿ, ಇಲ್ಲ ಇಡೀ ಒಂದು ಸುತ್ತು ಹರಿದು ನಾನು ಒಂದು ಇಲ್ಲಿಯ ಪರಿಸರವನ್ನು ನೋಡಿದವನು. ನನ್ನ ಇವತ್ತು ಪರಿಸರ ಅಂತ ನಮ್ಮಪ್ಪ ಹೇಳ್ತಿದ್ರು. ನಮ್ಮಜ್ಜ ಏನೋ ಬೆಳಿಗ್ಗೆ ಎದ್ದು ಕುದುರೆ ಮೇಲೆ ಹೆಬ್ಬಳ್ಳಿ ಒಳಗೆ ಬೀಜ ನಟ್ಕೋತ ಹೋಗೋರು ಅಂತ, ಬದು ಮೇಲೆ ಒಂದು ಗಿಡಗಳನ್ನು ನಡಿಲಿ. ಯಾಕಂತಂದರೆ ಇಲ್ಲಿ ಎಷ್ಟು ಸಹ ನಮ್ಮ ರೈತರಿಗೆ ಇದು ಬೇಕಲ್ಲ, ಅಂದರೆ ನಡಲಿಕ್ಕೆ ಇದಕ್ಕೆ ಬೇಕಲ್ಲ, ಏನಂತೀರ, ಉಳುಮೆ, ಅದಕ್ಕೆಲ್ಲ ಒಂದು ಕಟ್ಟಿಗೆಗಳು ಬೇಕಲ್ಲ, ಹುರ್ಬೇಕಲ್ಲ, ಅದಕ್ಕೂ ಅವರು ಹಾಕ್ಕೋತ ಹೋದವರು. ಇದು ಒಂದು ರೀತಿಯಿಂದ ನನಗೆ ಬಂದಿದ್ದು ಒಂದು ತಲಾಂತರದಿಂದ ಅಂತ ಹೇಳ್ಬೋದು, ರಕ್ತಗತವಾಗಿ ಬಂದಂಥದ್ದು ಒಂದದು. ಏನು ನಾನು ಕಲ್ತಿಲ್ಲ ಅಂಥದ್ದೇನಲ್ಲ. ಆದ್ದರಿಂದ ಈ ಧಾರವಾಡದಲ್ಲಿ ಇರುವಂತಹ ಅನೇಕ ಗಣ್ಯರು
ಈ ಒಂದು ಇತಿಹಾಸವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೊಗೊಂಡು ಹೋಗಿದ್ದಾರೆ ಸಂಗೀತವನ್ನು. ಆ ಒಂದು ಹಿನ್ನೆಲೆಯಲ್ಲಿ ಈ ಸಿನಿಮಾ ಕೂಡ ಸಾಹಿತ್ಯ ಎಷ್ಟು ಮುಖ್ಯವಾಗಿತ್ತು, ಸಂಗೀತ ಎಷ್ಟು ಮುಖ್ಯವಾಗಿತ್ತು, ಸಿನಿಮಾ ಕೂಡ ಅಷ್ಟೇ ಮುಖ್ಯವಾಗಿದೆ. ಇದರ ಮಾಧ್ಯಮ ಭಾಳ 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 ಜನರಿಗೆ ಅರ್ಥ ಆಗ್ತಾ ಇಲ್ಲ. ಸಿನಿಮಾ ಅಂದ್ಕೊಳ್ಳೇನು ಫೈಟಿಂಗು ಅಲ್ಲ, ಸಿನಿಮಾ ಹೇಳೋ ರೀತಿ, ಈ ಮಾಧ್ಯಮ ಯಾವ ರೀತಿ ನೀವು ಇದನ್ನು ಸಹವನ್ನು ಮಾಡ್ತೀರಿ, ಯಾವ ರೀತಿ ಕಮ್ಯುನಿಕೇಟ್ ಮಾಡ್ತೀರಿ, ಆ ಒಂದು ನೆಲೆ ಇಲ್ಲಿ ಹುಟ್ಟಬೇಕು, ಆ ಒಂದು ಸಂಸ್ಕೃತಿ ಹುಟ್ಟಬೇಕು, ಸಾಮರ್ಥ್ಯ ಇಲ್ಲಿ ಹುಟ್ಟಬೇಕು. ಇಲ್ಲಿ ಜನರಲ್ಲಿ ಅದಿದೆ. ಯಾಕಂದರೆ ಇದರ ಸಾಹಿತ್ಯ, ಸಂಗೀತ ಇದೆಲ್ಲ ಸೇರಿಕೊಂಡಿದೆ ಸಿನಿಮಾದಲ್ಲಿ. ಬರೀ ಸಿನಿಮಾ ಅಂತಂದರೆ ಹಾಡು ಅಷ್ಟೇ ಅಲ್ಲ. ಆದ್ದರಿಂದ ಈ ಒಂದು ದೃಷ್ಟಿಕೋನದಿಂದ ನನಗೆ ಇಲ್ಲಿ ಮತ್ತೆ ಬರಬೇಕಂತ ಒಂದು ಅವಕಾಶವನ್ನು ಇವರು ಮೂಡಿಸಿದ್ದಾರೆ. ನಾಳೆ ಇದನ್ನು ಕೊಡ್ತಾ ಇದ್ದಾರೆ. ಇದು ಒಳ್ಳೆಯದಾಗಲಿ. ನಾನು ಇವ್ರ ಜೊತೆಗೆ ಏನೇನು ಬೇಕೋ ನನ್ನ ಸಹಾಯ ಯಾವಾಗಾದರೂ ಕೊಡ್ತಾ ಇರ್ತೀನಿ. ಇಂದು ಉತ್ತರ ಕರ್ನಾಟಕ ಭಾಗದ ಹೃದಯ ಭಾಗದಲ್ಲಿ ಉತ್ತರ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ವತಿಯಿಂದ ನಮ್ಮ ಮಂಜುನಾಥ್ ಹಗೆದಾರ್ ಸರ ನೇತೃತ್ವದಲ್ಲಿ ಹಾಗೂ ಎಲ್ಲ ಕಲಾವಿದರ ಸಮ್ಮುಖದಲ್ಲಿ ಅಂತಾರಾಷ್ಟ್ರೀಯ ಚಲನಚಿತ್ರ ಉತ್ಸವ ಆಗ್ತಾ ಇರೋದು ಒಂದು ಐತಿಹಾಸಿಕ ಕಾರ್ಯಕ್ರಮ. ಈ ಕರ್ನಾಟಕ ಏಕೀಕರಣಕ್ಕೆ ವಿಶೇಷ ಕೊಡುಗೆಯನ್ನು ಕೊಟ್ಟಿರುವಂಥ ಈ ಉತ್ತರ ಕರ್ನಾಟಕ ಭಾಗದ ಕಲಾವಿದರು ಚಲನಚಿತ್ರ ಬೆಳವಣಿಗೆಗೆ ಮತ್ತಷ್ಟು ಕೊಡುಗೆಯನ್ನು ಕೊಡಲಿದ್ದಾರೆ. ವಿಶೇಷವಾಗಿ ಹೇಳುವುದಾದರೆ ಇವತ್ತಿನ ಕರ್ನಾಟಕ ರಾಜ್ಯ ಚಲನಚಿತ್ರ ವಾಣಿಜ್ಯ ಮಂಡಳಿ ಏನಾದರೂ ಲಾಭದಾಯಕದಲ್ಲಿದ್ದರೆ ಅದು ಉತ್ತರ ಕರ್ನಾಟಕದ ಕಲಾಭಿಮಾನಿಗಳ ವತಿಯಿಂದ ಅನ್ನುವಂಥದ್ದು ನಮ್ಮ ಹೆಮ್ಮೆಯ ವಿಷಯ. ಇಲ್ಲಿ ಕಲಾವಿದರಿಗೆ ಕೊರತೆ ಇಲ್ಲ, ಆದರೆ ಕಲಾವಿದರಿಗೆ ಬೆಲೆ ಬೇಕಾಗಿದೆ, ಅವರಿಗೆ ನೆಲೆ ಬೇಕಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಉತ್ತರ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಒಂದು ದೊಡ್ಡ ಹೆಜ್ಜೆಯನ್ನು ಇಡ್ತಾ ಇದೆ. ಮಂಜುನಾಥ್ ಹಗೆದಾರ್ ಸರು, ಪ್ರೇಮಾ ಮೇಡಮ್ ಅವರು ಹಾಗೂ ಅವರ ಎಲ್ಲ ಸಿಬ್ಬಂದಿಯವರು ಇವತ್ತು ಉತ್ತರ ಕರ್ನಾಟಕದ ಕಲಾವಿದರ ಬದುಕಿನಲ್ಲಿ ಹೊಸ ಒಂದು ಆಶಾ ಭರವಸೆಯನ್ನು ಮೂಡಿಸಿದ್ದಾರೆ. ಈ ಒಂದು ಸಂಸ್ಥೆ ಉತ್ತರೋತ್ತರವಾಗಿ ಬೆಳೆಯಲಿ ಅಂತ ತಿಳ್ಕೊಂಡು ನಾವು ಉತ್ತರ ಕರ್ನಾಟಕ ಹೋರಾಟ ಸಮಿತಿ ಹಾಗೂ ಉತ್ತರ ಕರ್ನಾಟಕದ ಸಮಸ್ತ ಜನತೆಯ ಪರವಾಗಿ ಶುಭಾಶಯವನ್ನು ಹಾರೈಸ್ತಾ ಇದ್ದೇವೆ. ನಾನು ನಾಗೇಶ್ ಗೋಲ್ಶೆಟ್ಟಿ, ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ಸಂಸ್ಥಾಪಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಪ್ರವೀಣಾ ಕುಲಕರ್ಣಿ, ಉತ್ತರ ಕರ್ನಾಟಕದ ವಾಣಿಜ್ಯ ಮಂಡಳಿಯ ಸಂಘಟನಾ ಕಾರ್ಯದರ್ಶಿ. ಜೊತೆಗೆ ನಾನು ಚಲನಚಿತ್ರ ನಿರ್ಮಾಪಕಿಯೂ ಹೌದು. ಏನು ಹೆಮ್ಮೆ ಅಂದರೆ ನಾನು ಇದೇ ಭಾಗದ ಉತ್ತರ ಕರ್ನಾಟಕ ವಾಣಿಜ್ಯ ಮಂಡಳಿಯಿಂದ ನನ್ನ ಚಲನಚಿತ್ರ ನಿರ್ಮಾಣ ಮಾಡಿದ್ದು. ನಮ್ಮವರು ರಾಯಚೂರು, ಮೂಲತಃ ರಾಯಚೂರಿನ ಅಂದರೆ ಎಲ್ಲ ಕಲಾವಿದರು, ಉತ್ತರ ಕರ್ನಾಟಕ ಕಲಾವಿದರನ್ನ ಹಾಕ್ಕೊಂಡು, ಹೊಸಬ್ರನ್ನ ಹಾಕ್ಕೊಂಡು ಮಿಸ್ಟರ್ ಚೀಟರ್ ರಾಮಾಚಾರಿ ಅನ್ನುವಂತಹ ಚಲನಚಿತ್ರ ಬಿಡುಗಡೆ ಮಾಡಿದ್ದು 8 ವರ್ಷದ ಹಿಂದೆ ಇದೇ ಮಂಡಳಿಯ ವತಿಯಿಂದ ಅನ್ನೋದು ನನಗೆ ತುಂಬ ಹೆಮ್ಮೆ ಇದೆ. ಈಗ ನೆಲೆಸಿರೋದು ಬೆಂಗಳೂರಲ್ಲಿ 22 ವರ್ಷಗಳಿಂದ ಇದ್ದರೂ ಕೂಡ ಉತ್ತರ ಕರ್ನಾಟಕಕ್ಕೆ ಯಾವಾಗಲೂ ಕೂಡ ನನ್ನ ಮನಸ್ಸು ಮಿಡಿತಿರುತ್ತೆ. ಹಾಗೂ ನನ್ನ ಸೇವೆ ಕೂಡ ಈಗ ಅದೇ ಒಂದು ಮಂಡಳಿಗಾಗಿ, ಕಲಾವಿದರಿಗಾಗಿ ನಾನು ಮಾಡ್ತಾ ಇದ್ದೀನಿ. ನಾನು ದೂರದರ್ಶನ ಚಂದನ ಟಿವಿಯ ಖ್ಯಾತ ನಿರೂಪಕಿ, ನಟಿ ಹಾಗೂ ನಿರ್ಮಾಪಕಿ, ಸಾಕ್ಷ್ಯಚಿತ್ರಗಳ ನಿರ್ದೇಶಕಿ ಕೂಡ. ಎಲ್ಲ ಕಲಾವಿದರಿಗೂ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ಇವಾಗ ನಾವು ನಾರ್ತ್ ಕರ್ನಾಟಕ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲನ್ನು ಆಯೋಜಿಸಿದ್ದೀವಿ ಧಾರವಾಡದಲ್ಲಿ 2 ದಿವಸದ್ದು. ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಿಂದ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ಕಳಕಳಿಯ ವಿನಂತಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಮ್ಮ ಈ ಉತ್ತರ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ವತಿಯಿಂದ ಉತ್ತರ ಕರ್ನಾಟಕ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಉದ್ಘಾಟನೆ ಕಾರ್ಯಕ್ರಮ ಈಗ ನೆರವೇರಿತು. ಉದ್ಘಾಟಕರಾಗಿ ಆಗಮಿಸಿದಂಥ ನಮ್ಮ ಮಾನ್ಯ ಜಗದೀಶ್ ಶೆಟ್ಟರ್ ಸಾಹೇಬರು ಉದ್ಘಾಟನೆ ಮಾಡಿಕೊಟ್ರು. ಇವತ್ತಿನ ದಿನ ಈ ಉದ್ಘಾಟನೆ ಕಾರ್ಯಕ್ರಮ ಮುಗಿದ ಮೇಲೆ ನಮ್ಮದು ಸ್ಕ್ರೀನಿಂಗ್ ಸ್ಟಾರ್ಟ್ ಆಗುತ್ತೆ. ಸ್ಕ್ರೀನಿಂಗು 2 ಸ್ಕ್ರೀನ್ ಇದೆ, ಒಂದು ಮೇನ್ ಸ್ಕ್ರೀನ್ ಅಂತೇಳಿ, ಇನ್ನೊಂದು ಸ್ಕ್ರೀನ್ ಅಂತೇಳಿ. 2 ಸ್ಕ್ರೀನಲ್ಲಿ ಫಿಲ್ಮು ಸ್ಕ್ರೀನಿಂಗ್ ಆಗ್ತಿರುತ್ತೆ. ಒಂದು ಸೈಡ್ ಶಾರ್ಟ್ ಫಿಲ್ಮು, ಒಂದು ಸೈಡ್ ಫೀಚರ್ ಫಿಲ್ಮ್ ಅಂತೇಳಿ. ಇವತ್ತಿನ ಸಾಯಂಕಾಲ 7 ಗಂಟೆವರೆಗೂ ಸ್ಕ್ರೀನಿಂಗ್ ಕಂಟಿನ್ಯೂ ರನ್ ಇರ್ತದೆ. ಅದೇ ರೀತಿ ನಾಳೆ ಬೆಳಗ್ಗೆ 9 ಗಂಟೆಯಿಂದ ಸ್ಕ್ರೀನಿಂಗ್ ಸ್ಟಾರ್ಟ್ ಆಗುತ್ತೆ. ಈ 9 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ 2 ಥಿಯೇಟ್ರಲ್ಲಿ ಫಿಲ್ಮ್ಗಳಾಯ್ತು, ಶಾರ್ಟ್ ಫಿಲ್ಮ್ ಆಯ್ತು, ಡಾಕ್ಯುಮೆಂಟ್ರಿ, ಟೆಲಿಫಿಲ್ಮು ಇವೆಲ್ಲನೂ ರನ್ ಆಗ್ತಿರ್ತದೆ. 3 ಗಂಟೆಯಿಂದ ನಾವು ನಮ್ಮ ಪ್ಯೂರ್ಲಿ ಈಗೇನು ನಮ್ಮ ಜ್ಯೂರಿಗಳು ಆಯ್ಕೆ ಮಾಡಿ ಸಬ್ಮಿಷನ್ ಆದಂಥ ಚಲನಚಿತ್ರ, ಕಿರುಚಿತ್ರ ಇವನ್ನೆಲ್ಲನೂ ಜ್ಯೂರಿಗಳು ಏನು ನಮ್ಮ ಆಯ್ಕೆ ಮಾಡಿ ನಮಗೆ ಪ್ರಶಸ್ತಿಗೆ ಭಾಜನರಾದಂಥವ್ರು ಲಿಸ್ಟ್ ಕೊಟ್ಟಾರೆ. ಅವ್ರಿಗೆಲ್ಲರೂ ನಾವು ನಾಳೆ 3 ಗಂಟೆಯಿಂದ ಅವಾರ್ಡ್ ಸೆರೆಮನಿ ಇಟ್ಕೊಂಡು ಅವ್ರನ್ನ ಅವಾರ್ಡ್ ಮಾಡಿ ಪ್ರತಿಯೊಂದು ಕ್ಯಾಟಗರಿ ಒಳಗೂ ನಾವು ಅವ್ರಿಗೆ ಸನ್ಮಾನ ಮಾಡ್ತಾಯಿದ್ವಿ. ಅದೇ ರೀತಿ ಬೆಸ್ಟ್ ಶಾರ್ಟ್ ಫಿಲಿಮ್, ಬೆಸ್ಟ್ ಟೆಲಿಫಿಲಿಮ್, ಬೆಸ್ಟ್ ಆಲ್ಬಮ್ ಸಾಂಗ್ ಆ್ಯಂಡ್ ಬೆಸ್ಟ್ ಫ್ಯೂಚರ್ ಫಿಲಿಮ್ಗೆ ಪ್ರೈಸ್ ಮನಿನೂ ಕೊಡ್ತಾಯಿದ್ದೀವಿ. ಎಲ್ಲರೂ ಬಂದು ಕಾರ್ಯಕ್ರಮವನ್ನು ವೀಕ್ಷಿಸಲೆಂದು ಈ ಮಾಧ್ಯಮದ ಮೂಲಕ ತಮ್ಮೆಲ್ಲ ವಿನಂತಿಸ್ತೀನಿ. ಧನ್ಯವಾದಗಳು.